ಹಾಯ್ ಗುಡ್ ಮಾರ್ನಿಂಗ್ ಆಲ್. ಇದು ಸಂಡೇ ಮಾರ್ನಿಂಗ್ ಬ್ಲಾಗ್. ಇವತ್ತು ಆರೆಂಜ್ ಮತ್ತೆ ಕ್ಯಾರೆಟ್ ಹಾಕಿ ಜ್ಯೂಸ್ ಮಾಡ್ಕೊಂಡಿದ್ದೆ. ಇನ್ನ ಇವತ್ ಮಾರ್ನಿಂಗ್ ಟಿಫನ್ಗೆ ಟೊಮೊಟೊ ಬಾತ್ ಮಾಡ್ಕೊತಾ ಇದ್ದೀನಿ. ನಾನ್ ಟೊಮೊಟೊ ಬಾತ್ ನ 3-4 ತರ ಮಾಡ್ತೀನಿ. ಇನ್ನ ಇವತ್ತು ಕಾಯಿ ಟೊಮೊಟೊ ಕೊತ್ತಂಬರಿ ಹಾಕಿ ರುಬ್ಕೊಂಡು, ಇನ್ನ ಒಂದ್ ಕುಕ್ಕರ್ ಅಲ್ಲಿ ಆಯಿಲ್, ಓಲ್ ಸ್ಪೈಸಸ್, ಈರುಳ್ಳಿ, ಕರಿಬೇವು, ಟೊಮೊಟೊ, ಟರ್ಮರಿಕ್ ಪೌಡರ್, ಪೇಸ್ಟ್ ಮಾಡ್ಕೊಂಡಿರೋ ಮಸಾಲ ಹಾಕಿ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಸಾಲ್ಟ್ ಹಾಕಿ, ಇನ್ನ ಲಾಸ್ಟ್ ಅಲ್ಲಿ ವಾಟರ್ ಹಾಕೊಂಡು ನೀರೆಲ್ಲ ಚೆನ್ನಾಗಿ ಕುದ್ಮೇಲೆ ಅಕ್ಕಿ ಹಾಕಿ ಲಿಡ್ ಕ್ಲೋಸ್ ಮಾಡ್ಕೊಂಡು ವಿಷಲ್ ಹಾಕಿಸ್ಕೊಳ್ಳೋದು. ಇನ್ನ ನನ್ನ ಹಸ್ಬೆಂಡ್ 2 ಡೇಸ್ ಇಂದ ಉದ್ದಿನ ವಡೆ ಬೇಕು ಅಂತ ಹೇಳ್ತಾ ಇದ್ರು. ಟೊಮೊಟೊ ಬಾತ್ ಜೊತೆ ಉದ್ದಿನ ವಡೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೆ ಮಾಡ್ತಾ ಇದ್ದೆ. ನೈಟೇ ನೆನೆಯಕ್ ಹಾಕಿರೋ ಉದ್ದಿನ ಬೇಳೆನ ರುಬ್ಕೊಂಡು ಅದಕ್ಕೆ ಕಾಯಿ, ಮೆಣಸಿನಕಾಯಿ, ಕೊತ್ತಂಬರಿ, 2 ಸ್ಪೂನ್ ಅಕ್ಕಿ ಇಟ್ಟು, ಜೀರಿಗೆ, ಉಪ್ಪು ಹಾಕಿ ಎತ್ತಿಟ್ಟೆ. ಇನ್ನ ಉದ್ದಿನ ವಡೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿದ್ರೆ ಗ್ರೀನ್ ಚಟ್ನಿ, ಕಾಯಿ, ಕಡಲೆಪಪ್ಪು, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ, ಜೀರಿಗೆ, ಉಪ್ಪು, ಹುಣಸೆ ಹಣ್ಣು ಹಾಕಿ ರುಬ್ಕೊಳ್ಳೋದು. ಇನ್ನ ಇವತ್ತು ವರ್ಷದ ಮೊದಲನೇ ಅಮಾವಾಸ್ಯೆ. ನಾನು ಪ್ರತಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ಕಳಸದ ಕಾಯಿ ಚೇಂಜ್ ಮಾಡ್ತಾ ಇರ್ತೀನಿ. ಇನ್ನ ಟಿಫನ್ ಮಾಡೋ ಟೈಮ್ ಅಲ್ಲಿ ಬಿಸಿ ಬಿಸಿಯಾಗಿ ಉದ್ದಿನ ವಡೆನು ಕೂಡ ಮಾಡ್ಕೊಂಡಿದ್ದಾಯ್ತು. ಸಲಾಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಯಾರೆಟ್, ಕುಕುಂಬರ್, ಟೊಮೊಟೊ, ದಾಳಿಂಬೆ, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಮಾಡಿದ್ದೆ. ಈ ತರ ಸಲಾಡ್ ಮಾಡಿದ್ರೆ ಮಕ್ಕಳು ಕೂಡ ಆರಾಮಾಗಿ ತಿಂತಾರೆ. ನನ್ನ ಡೇ ಈ ತರ ಸ್ಟಾರ್ಟ್ ಆಗುತ್ತೆ.